ಈ ತರ ಒಂದು ಮಷಿನ್ ಇದ್ರೆ ಸಾಕು, ಟೈಮ್ ಸಿಕ್ಕಾಗೆಲ್ಲ ಕಾಳ್ಮೆಣ್ಸಿನ ಗುಂಜನ್ನ ನಾವೇ ನಮ್ಮ ಮನೇಲಿ ಆರಾಮಾಗಿ ಬಿಡಿಸ್ಕೋಬಹುದು. ಬರೀ ಆಟ ಆಡೋದೇ ಆಯ್ತು ಅನ್ಕೊಂಡ್ರ, ಬನ್ನಿ ಇದ್ರ ಬಗ್ಗೆ ಫುಲ್ ಡೀಟೇಲ್ ಕೊಡ್ತೀನಿ. ಹಾಯ್ ಎವ್ರಿವನ್, ನಾನು ನಿಮ್ಮ ಹೊನ್ನಾವರ ಹುಡುಗಿ. ಈಗಂತೂ ಕಾಳ್ಮೆಣ್ಸಿನ ಸೀಸನ್ ಶುರುವಾಗೇ ಬಿಡ್ತು. ಕಾಳ್ಮೆಣ್ಸು ಸೀಸನ್ ಶುರುವಾಗದೆ ಈ ಡಿಸೆಂಬರ್ ಮತ್ತೆ ಫೆಬ್ರವರಿ. ಬೇಗ ಕೆಲಸ ಮಾಡು ಅಂತ ಹೇಳ್ತೀವಲ್ಲ, ಅವಾಗ ನಾವು ಒಂದೇ ಡೈಲಾಗ್ ಹೇಳೋದು, ಏನು ನಾವೇನ್ ಮಿಷನ್ ಅಂತ. ಹೌದು, ನಾ ಹೇಳಕ್ ಹೊರಟಿರೋದು ಈ ಮಿಷನ್ ಬಗ್ಗೆನೆ ಅಂತ. ಈಗ ನಮ್ಮನೇಲೂ ಕೂಡ ಕಾಳ್ಮೆಣ್ಸಿನ ಕೊಯ್ಲು ನಡೀತಾ ಇದೆ. ಕಾಳ್ಮೆಣ್ಸನ್ನ ಕೊಯ್ಸೋಕ್ಕೆ ಮಾತ್ರ ನಾವು ಕೆಲಸದವ್ರಿಗೆ ಹೇಳ್ತೀವಿ. ಬಟ್ ಮೊದಲೆಲ್ಲ ಏನಾಗ್ತಿತ್ತು ಅಂದರೆ, ಈ ಕಾಳ್ಮೆಣ್ಸನ್ನ ಕೈಯಲ್ಲಿ ಮತ್ತು ಕಾಲಲ್ಲಿ ತಿಕ್ತಾ ಇದ್ರು. ಅದರಿಂದ ಗುಂಜನ್ನ ಅಷ್ಟೇ ಕೂಡ ಕಷ್ಟ ಆಗ್ತಿತ್ತು ಮತ್ತು ಟೈಮ್ ಕೂಡ ಬೇಕಾಗ್ತಿತ್ತು. ಬಟ್ ಇವಾಗೇನು ಹಾಗಿಲ್ಲ. ಈ ಥರ ಒಂದು ಕಾಳ್ಮೆಣ್ಸಿನ ಮಿಷನ್ ಇದ್ರೆ ಸಾಕು, ನಮ್ಮ ಮನೇಲಿ ಫ್ರೀ ಟೈಮಲ್ಲಿ ಆರಾಮಾಗಿ ಕೆಲಸನ ಮಾಡ್ಕೋಬೋದು. ಅವಾಗೆಲ್ಲ ಒಂದು ಚೀಲ ಬಿಡಿಸೋಕೆ ಅಂತ ಅಂದರೆ ಒಂದು ದಿನನೇ ಬೇಕಾಗಿತ್ತು. ಬಟ್ ಇವಾಗ ಈ ಥರ ಏನಿಲ್ಲ. ಕಾಳ್ಮೆಣ್ಸನ್ನು ಈ ಥರ ಒಂದು ಮಿಷನ್ ಇದ್ರೆ ಸಾಕು, ಗಂಟೆಗೆ 1-2 ಚೀಲ ಅಂತೂ ಆರಾಮಾಗಿ ಬಿಡಿಸ್ಬೋದು, ಅಥವಾ ಅದಕ್ಕಿಂತ ಹೆಚ್ಚಾಗಿ ಬಿಡಿಸ್ಬೋದು. ನಾವು ಈ ಕಾಳ್ಮೆಣ್ಸಿನ ಮಿಷನ್ ತಗೊಂಡು 5 ಇಯರ್ಸ್ ಆಯಿತು. ಇದನ್ನು ನಾವು ಸಂಜು ಟ್ರಿಕ್ಟ್ರಾನಿಕ್ಸ್ ಅಂತ ಅಲ್ಲಿ ತೊಗೊಂಡಿದ್ದೀವಿ. ಇದಕ್ಕೆ 30,000 ರೂಪೀಸ್ ಅಮೌಂಟ್ ಆಗಿದೆ. ಮತ್ತು ಇದಕ್ಕೆ ವೀಲ್ ಕೂಡ ಕೊಟ್ಟಿದ್ದಾರೆ. ನಿಮ್ಮ ಕಂಫರ್ಟೇಬಲ್ ಪ್ಲೇಸಲ್ಲಿ ಆರಾಮಾಗಿ ಮೂವ್ ಮಾಡಿಕೊಂಡು ನಿಮ್ಮ ಕೆಲಸನೇ ನೀವು ಆರಾಮಾಗಿ ಮಾಡ್ಕೋಬೋದು. ಅಷ್ಟೇ ಯಾಕೆ, ಈ ಥರ ಗುಂಜು ಸಪ್ರೇಟಾಗಿ ಬಂದಿರುತ್ತೆ. ಗುಂಜಲ್ಲೂ ಕೂಡ ಕ್ಲೀನಾಗಿ ಎಲ್ಲೋ 1-2 ಅಷ್ಟೇ ಕಾಳ್ಮೆಣ್ಸು ಉಳಿದಿರುತ್ತೆ. ನೋಡ್ತಿರ್ಬೋದು, ಇದಕ್ಕೆ ಆನು ಆಫು ಕೂಡ ಬಟನ್ ಇದೆ. ಈ ನಮ್ಮ ಹಳ್ಳಿಲಂತೂ ಲೇಬರ್ ಸಿಗೋದೇ ಕಷ್ಟ. ಎಲ್ಲರೂ ಸಿಟಿ ಅಂತ ಬೆಂಗಳೂರಿಗಂತೂ ಹೋಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಹಳ್ಳಿಗಳಲ್ಲಿ ಲೇಬರ್ಸ್ ಸಮಸ್ಯೆ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಇದೊಂದು ಪರಿಹಾರ ಅಂತಲೇ ಹೇಳ್ಬೋದು. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ, ನಿಮ್ಮ ಲೈಫ್ ಟೈಮ್ ಬರುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಇದ್ರ ಬೆನಿಫಿಟ್ ಕೂಡ ಇದೆ. ನೋಡ್ತಿರ್ಬೋದು ಎಷ್ಟು ಚಂದ ಮಾಡಿ, ಒಂದೇ ಒಂದು ಗುಂಜು ಇಲ್ದಿರ ಎಲ್ಲ ಕ್ಲೀನಾಗಿ ಬರುತ್ತೆ. ನೋಡಿದ್ರಲ್ಲ, ಇಂಥದ್ದೊಂದು ಮಿಷಿನ್ ಇದ್ರೆ ಸಾಕು, ಟೈಮ್ ಸಿಕ್ಕಾಗೆಲ್ಲ ನೀವು ನಿಮ್ಮ ಮನೆಯಲ್ಲಿ ಕಾಳ್ಮೆಣ್ಸಿನ ಕೊಯ್ಲು ಶುರುವಾದಾಗ ಆರಾಮಾಗಿ ಕಾಳ್ಮೆಣ್ಸನ್ನ